ಇನ್ನು ಧರ್ಮಸ್ಥಳ ಬುರುಡೆ ಸೂತ್ರಧಾರಿಗಳಿಗೆ ಸಂಕಷ್ಟ ಶುರುವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರಾಗಿದ್ದಾರೆ. ಮತ್ತೊಂದೆಡೆ ಜೈಲು ಸೇರಿರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಿನ್ನೆ ಕೋರ್ಟ್ ಮುಂದೆ ಹೇಳಿಕೆ ದಾಖಲಿಸುವುದಕ್ಕೆ ಮುಂದಾಗಿದ್ದ. ಆದರೆ ಕೋರ್ಟ್ನಲ್ಲಿ ಆಗಿದ್ದೇ ಬೇರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಗಳಗಳನೆ ಕಣ್ಣೀರಿಟ್ಟ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಪೂರ್ಣಗೊಳ್ಳದ ಸ್ವಇಚ್ಛಾ ಹೇಳಿಕೆ. ಸೆಪ್ಟೆಂಬರ್ 25ಕ್ಕೆ ಮತ್ತೆ ಕೋರ್ಟ್ಗೆ ಹಾಜರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೊತ್ತಿದ್ದೀನಿ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಇದೇ ಚಿನ್ನಯ್ಯ. ಮುಖಕ್ಕೆ ಮಾಸ್ಕ್ ಧರಿಸಿ ಬಂಗ್ಲೆಗುಡ್ಡದಲ್ಲಿ ಪಾಯಿಂಟ್ಗಳನ್ನ ಗುರುತಿಸಿದ್ದು ಇದೇ ಚಿನ್ನಯ್ಯ. ಎಸ್ಐಟಿ ಮುಂದೆ ಕೆಲವರು ಹೀಗೆ ಮಾಡು ಅಂದಿದ್ದಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ದು ಇದೇ ಚಿನ್ನಯ್ಯ. ಇದೀಗ ಕೋರ್ಟ್ ಮುಂದೆ ತನ್ನ ಸ್ವಇಚ್ಛಾ ಹೇಳಿಕೆ ನೀಡುವಾಗ ಗಳಗಳನೆ ಕಣ್ಣೀರಿಟ್ಟಿದ್ದಾನೆ. ನಿನ್ನೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಸ್ವಇಚ್ಛಾ ಹೇಳಿಕೆ ನೀಡಲು ಪೊಲೀಸರು ಚಿನ್ನಯ್ಯನನ್ನ ಹಾಜರುಪಡಿಸಿದ್ರು. ಬಿಎನ್ಎಸ್ಎಸ್ 183 ಅಡಿ ಸುದೀರ್ಘವಾಗಿ ಸ್ವಇಚ್ಛಾ ಹೇಳಿಕೆ ದಾಖಲಿಸಿದ. ಆದರೆ ಹೇಳಿಕೆ ಸಂಪೂರ್ಣ ಮುಗಿಯದ ಕಾರಣ ಸೆಪ್ಟೆಂಬರ್ 25ರಂದು ಮತ್ತೆ ಹಾಜರುಪಡಿಸುವಂತೆ ಪೊಲೀಸರಿಗೆ ಜಡ್ಜ್ ಟಿಎಚ್ ವಿಜಯೇಂದ್ರ ಸೂಚಿಸಿದ್ರು. ಇನ್ನು ಕೋರ್ಟ್ ಮುಂದೆ ಹೇಳಿಕೆ ನೀಡೋ ವೇಳೆ ನಂದೇನೂ ತಪ್ಪಿಲ್ಲ ಅಂತ ನ್ಯಾಯಾಧೀಶರೆದುರು ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನೆ. ಬಳಿಕ ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡದಿಂದ ಗಡೀಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈವರೆಗೂ 32 ಪ್ರಕರಣಗಳು ದಾಖಲಾಗಿವೆ. ಅದರಲ್ಲೂ ಒಂದು ತಿಂಗಳಲ್ಲೇ 5 ಕೇಸ್ ತಿಮರೋಡಿ ವಿರುದ್ಧ ಬಿದ್ದಿವೆ. ಈ ವಿಚಾರ ಮುಂದಿಟ್ಟು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶಿಸಿದ್ದಾರೆ. ಗಡೀಪಾರು ನೋಟಿಸ್ ಸಿಕ್ಕ ಕೂಡಲೇ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆ ತೊರೆಯಬೇಕು. ಚಿನ್ನಯ್ಯನಿಗೆ ಫಂಡಿಂಗ್, ಕಾಣದ ಕೈಗಳ ಬೆನ್ನತ್ತಿದ ಎಸ್ಐಟಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಇರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಕಾಣದ ಕೈಗಳ ಬೆನ್ನತ್ತಿದ್ದಾರೆ. ಚಿನ್ನಯ್ಯನಿಗೆ ಫಂಡಿಂಗ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಫಂಡಿಂಗ್ ಆರೋಪದಲ್ಲಿ 11 ಜನರಿಗೆ ಎಸ್ಐಟಿ ನೋಟಿಸ್ ಕೂಡ ನೀಡಿದೆ. ಈಗಾಗಲೇ 6 ಜನರನ್ನ ವಿಚಾರಣೆ ನಡೆಸಿರುವ ಎಸ್ಐಟಿ ತಿಮರೋಡಿ ಆಪ್ತ ಗಣೇಶ್ ಶೆಟ್ಟಿಯನ್ನು ವಿಚಾರಣೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, TV9.